ಪರಿಸರ ಸ್ನೇಹಿ ಚೀಲಗಳನ್ನು ಪರಿಚಯಿಸುತ್ತಿರುವ ವಿಕೆ ಸೊಲ್ಯೂಷನ್ನ ಕಾರ್ಯ ಅತ್ಯಂತ ಶ್ಲಾಘನೀಯ. ನಗರದ ಹೃದಯ ಭಾಗ ಕಲ್ಪನಾ ಥಿಯೇಟರ್ನ ಎದುರಿನ ಕಂಫರ್ಟ್ ಟವರ್ನ ಶಾಪ್ ನಂಬರ್ 25ರಲ್ಲಿ ವಿಕೆ ಸೊಲ್ಯೂಷನ್ನ ಉದ್ಘಾಟನಾ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನೆರವೇರಿತು. ದೀಪ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ನ್ಯಾಯವಾದಿ ಎಂ ಶಾಂತರಾಮ್ ಶೆಟ್ಟಿ, ಪ್ಲಾಸ್ಟಿಕ್ನ ಅತಿಯಾದ ಬಳಕೆಯಿಂದ ಪರಿಸರ ಮತ್ತು ಜೀವಚರಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಈ ಎಲ್ಲ ವಿಷಯಗಳನ್ನು ಮನಗಂಡು ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ವಿಕೆ ಸೊಲ್ಯೂಷನ್ ಮರಗೆಣಸು ಮತ್ತು ಜೋಳದಿಂದ ತಯಾರಿಸಿದ ಪ್ಲಾಸ್ಟಿಕ್ ಚೀಲಗಳನ್ನು ಉಡುಪಿಗೆ ಪರಿಚಯಿಸಿದ್ದು ಅತ್ಯಂತ ಶ್ಲಾಘನೀಯ ಎಂದರು. ನಿಜವಾಗಿಯೂ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ಅನ್ನು ಮಾಡೋ ಉದ್ದೇಶ ಏನೆಂದರೆ, ಈ ಪೇಪರ್ಸ್ಗಳನ್ನೆಲ್ಲ ಮಾಡುವುದು ಮರಗಳನ್ನು ಉಳಿಸುವ ಉದ್ದೇಶದಿಂದ, ಹಾಗೂ ಈ ಪ್ಲಾಸ್ಟಿಕ್ ಬಂದಲ್ಲಿ ಒಮ್ಮೆ ಉಪಯೋಗಿಸಿ ಅದನ್ನು ಪುನಃ ತೊಳೆದು ಸ್ವಚ್ಛ ಮಾಡಿ ಪುನಃ ಅದನ್ನು ಕ್ರಮೇಣ ಉಪಯೋಗಿಸಬಹುದು ಎಂಬ ಉದ್ದೇಶ ಇತ್ತು ಆ ಮ್ಯಾನುಫ್ಯಾಕ್ಚರ್ ಅವರಿಗೆ. ಹಾಗೆ ಅದು ಮಾರ್ಕೆಟಿಗೆ ಬಂತು. ಆದರೆ ಅದನ್ನು ಯೂಸ್ ಆ್ಯಂಡ್ ಥ್ರೋ ಹಾಗೆ ನಾವು ಪೇಪರ್ನಾಗಿ ನಾವು ಅದನ್ನು ಬಳಸಿದೆವು. ಇದರಿಂದಾಗಿ ಪರಿಸರಕ್ಕೆ ಬಹಳ ತೊಂದರೆ ಆಗಿದೆ. ಈಗ ಹೀಗೆ ಮುಂದುವರೆದಲ್ಲಿ ಬಹಳ ಅನಾಹುತವಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ, ಅಥವಾ ಪಶು ಪ್ರಾಣಿಗಳು, ದನ ಕರುಗಳು, ಮತ್ಸ್ಯ ಎಲ್ಲದಕ್ಕೂ ತೊಂದರೆ ಆಗ್ತದೆ. ಆದ್ದರಿಂದಾಗಿ ಈ ಪ್ಲಾಸ್ಟಿಕ್ಕಿಗೆ ನಾವು ಅದಕ್ಕೆ ಒಂದು ಗುಡ್ ಬೈ ಹೇಳಬೇಕಾಗಿದೆ. ಇದರ ಬಗ್ಗೆ ನಾವು ಪ್ಲಾಸ್ಟಿಕ್ ಮುಕ್ತ ಸಮಾಜ, ಪ್ಲಾಸ್ಟಿಕ್ ಮುಕ್ತ ದೇಶ, ಪ್ಲಾಸ್ಟಿಕ್ ಮುಕ್ತ ಉಡುಪಿ, ಇದೆಲ್ಲ ಒಂದು ಕಾನ್ಸೆಪ್ಟ್ ಉಂಟು. ಆ ನಿಟ್ಟಿನಲ್ಲಿ ವಿಕೆ ಸೊಲ್ಯೂಷನ್ ಇವರು ತಮ್ಮ ಕೊಡುಗೆಯಾಗಿ ಉಡುಪಿಯಲ್ಲಿ ಒಂದು ಉದ್ಯಮ ಸ್ಟಾರ್ಟ್ ಮಾಡಿದ್ದಾರೆ. ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಎಂಎ ಗಫೂರ್ ಮಾತನಾಡಿ, ಸಮಾಜದ ಸ್ವಸ್ಥ ಕಾಪಾಡಲು ಕ್ಯಾನ್ಸರ್ ಮುಕ್ತ ಸಮಾಜ ನಿರ್ಮಿಸಲು ಇಂತಹ ಪರಿಸರ ಸ್ನೇಹಿ ಚೀಲಗಳು ನಮಗೆ ಅಗತ್ಯವಿತ್ತು. ಪ್ಲಾಸ್ಟಿಕ್ ಸಮಾಜ ಮುಕ್ತ ಸಮಾಜ ನಿರ್ಮಿಸುವಲ್ಲಿ ವಿಕೆ ಸೊಲ್ಯೂಷನ್ ಮಹತ್ವದ ಹೆಜ್ಜೆ ಇಟ್ಟಿದೆ ಎಂದರು. ಪರಿಸರ ಉಳಿದೇ ಇದ್ದರೆ ನಾವು ಉಳಿಯೋದಿಲ್ಲ. ಇದು ನಮ್ಮಲ್ಲಿ ಇರಬೇಕಾಗಿದೆ. ಇವತ್ತೇನಾಗಿದೆ, ಸಂಪೂರ್ಣವಾಗಿರ್ತಕ್ಕಂಥ ಪೊಲ್ಯೂಷನ್ನಲ್ಲಿ ನಾವೆಲ್ಲ ಬದುಕ್ತಾ ಇದ್ದೇವೆ. ಕೈಗಾರಿಕೆಗಳಿಂದ ಪೊಲ್ಯೂಷನ್ ಬರ್ತದೆ, ವಿವಿಧ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಂದ ಪೊಲ್ಯೂಷನ್ ಬರ್ತದೆ, ನಾವೇನೆಲ್ಲ ತಿಂತೇವೆ ಅದರಿಂದ ಪೊಲ್ಯೂಷನ್ ಬರ್ತದೆ. ಆದರೆ ಎಲ್ಲಿ ಹೇಗೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ. ಆದರೆ ಇದೊಂದು ಹೊಸ ಪ್ರಾಡಕ್ಟ್ ನಾನು ಇವತ್ತೇ ಕೇಳಿದೆ. ಇವತ್ತೇನು ಜೋಳದಿಂದ ಮತ್ತು ಮರಗೆಣಸಿನಿಂದ ಮಾಡ್ತಕ್ಕಂಥ ಚೀಲ ಏನಿದೆ ಅದು ಮತ್ತೆ ಈ ಒಂದು ರೀತಿಯಲ್ಲಿ 0 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಅದು ಮತ್ತೆ ಭೂಮಿಗೆ ಮಣ್ಣಾಗಿ ಸೇರ್ತದೆ. ಆದ್ದರಿಂದ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ ಎಂಬುದನ್ನು ಅವರು ತಿಳಿಸಿದ್ದಾರೆ. ಇದರ ಬಗ್ಗೆ ಅಧ್ಯಯನ ಕೂಡ ಮೇಡಮ್ ವಿದ್ಯಾ ಸರಸ್ವತಿ ಅವರು ಮಾಡಿದ್ದಾರೆ ಎಂಬುದನ್ನು ತಿಳಿಸಿದ್ದಾರೆ. ಉಜ್ವಲ್ ಗ್ರೂಪ್ ಉಡುಪಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅಜಯ್ ಪಿ ಶೆಟ್ಟಿ ಮಾತನಾಡಿ, ಪರಿಸರ ಮತ್ತು ಸಾಮಾಜಿಕ ಕಳಕಳಿಯೊಂದಿಗೆ ಪ್ರಾರಂಭಿಸಿದ ಈ ಉದ್ಯಮ ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದ್ರು. ಬಿಸ್ನೆಸ್ ಒಂಜಿ ಮೇನ್ ಪರ್ಪಸ್ ಅದಕ್ಕೆ ಒಂಜಿ ವ್ಯಾಲ್ಯೂ ಕ್ರಿಯೇಷನ್ ಆಯ್ತಾ, ಬೈ ಪ್ರಾಡಕ್ಟ್ ಅದು ನಮ್ಮ ತೂಪ ಎಂಪ್ಲಾಯ್ಮೆಂಟ್ ಜನರೇಷನ್ ಹಾಕೊಂಡು ಪ್ರಾಫಿಟ್ ಲ ಒಂಜಿ ಎಸೆನ್ಷಿಯಲ್ ಅಂಡ್ ಮೇನ್ ದಾರ ಪಂಡ ಒಂಜಿ ಎನ್ವೈರನ್ಮೆಂಟಲ್ ಕಾನ್ಶಿಯಸ್ನೆಸ್ ಒಂಜಿ ರೆಸ್ಪಾನ್ಸಿಬಿಲಿಟಿ ಲೋ ಉಪ್ಪುಂಡು. ಇನಿ ವಿಕೆ ಸೊಲ್ಯೂಷನ್ಸ್ ಅಕಲ್ನ ಒಂಜಿ ಈಕೋ ಫ್ರೆಂಡ್ಲಿ ಪ್ರಾಡಕ್ಟ್, ಈ ಕಂಪೋಸ್ಟೇಬಲ್ ಪ್ರಾಡಕ್ಟ್ಸ್ ಒಂಜಿ ಕ್ಲೀನ್ ಲ ಸಸ್ಟೈನೇಬಲ್ ಫ್ಯೂಚರ್ ಕಾಂಟ್ರಿಬ್ಯೂಷನ್ ಅಂದ್ರೆ ಈಗ ನಮ್ಮ ಪೂರೇ ಒಂಜಿ ಜೋರಾದ ಚಪ್ಪಾಳೆ ಒಂಜಿ ಕಟ್ಟಿದ. ಈ ಸಂದರ್ಭ ಬಯೋಸ್ನೇಹಿ ಅರ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ನ ಮೈಸೂರು ಇದರ ವ್ಯವಸ್ಥಾಪಕ ನಿರ್ದೇಶಕರಾದ ಮನೋಹರ್ ಬಿಎಂ ಶುಭ ಹಾರೈಸಿ ಪರಿಸರ ಸ್ನೇಹಿ ಚೀಲಗಳ ಉಪಯುಕ್ತತೆಯನ್ನು ಪ್ರಾತ್ಯಕ್ಷಿಕೆ ಮೂಲಕ ಪ್ರದರ್ಶಿಸಿದರು. ಈ ಸಂದರ್ಭ ಸಂಸ್ಕೃತಿ ವಿಶ್ವ ಪ್ರತಿಷ್ಠಾನದ ಸಂಸ್ಥಾಪಕರಾದ ವಿಶ್ವನಾಥ ಶೆಣೈ, ಕನ್ನಡ ಸಾಹಿತ್ಯ ಪರಿಷತ್ನ ರವಿರಾಜ್ ಎಚ್ಪಿ, ಕರ್ನಾಟಕ ಬ್ಯಾಂಕ್ನ ರೀಜನಲ್ ಹೆಡ್ ರಮೇಶ್ ವೈದ್ಯ, ಪ್ರೊಫೆಸರ್ ದಯಾನಂದ ಶೆಟ್ಟಿ, ಸಂಜಯ್ ಕಶ್ಯಪ್ ಶಿವಮೊಗ್ಗ ಸೇರಿದಂತೆ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಸಂಸ್ಥೆಯ ಮುಖ್ಯಸ್ಥರಾದ ಕಾರ್ತಿಕ್ HR ಅತಿಥಿಗಳಿಗೆ ಪುಷ್ಪ ನೀಡಿ ಸ್ವಾಗತಿಸಿ, ಸಂಸ್ಥೆಯ ಮಾಲಕಿ ವಿದ್ಯಾ ಸರಸ್ವತಿ ಧನ್ಯವಾದ ಸಮರ್ಪಿಸಿದ್ರು. ಕೃತಿ ಮೂಡಬೆಟ್ಟು ಕಾರ್ಯಕ್ರಮ ನಿರೂಪಿಸಿದ್ರು.